शीघ्रं कुरु मे देव सर्वकार्येषु सर्वदा गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थम् आश्रये विद्याविनय संपन्नं वीतरागं विवेकिनं वन्दे वेदान्ततत्त्वज्ञं विधुशेखर भारती। नमस्ते शारदादेवी काश्मीर पुरवासिनी त्वाम् अहं प्रार्थये नित्यं विद्यां बुद्धिं च देहि मे। ನಿಮ್ಮ ಕುಲದೇವರನ್ನ ಸ್ಮರಣೆ ಮಾಡಿಕೊಳ್ಳಿ, ನಿಮ್ಮ ಕುಲದೇವರನ್ನ ಸ್ಮರಣೆ చేయండి. ಕುಲದೇವತಾಭ್ಯೋ ನಮಃ. ನಿಮ್ಮ ಮಗುವಿಗೆ ಒಳ್ಳೆಯ ವಿದ್ಯೆ ಬುದ್ಧಿಯ ಅನುಗ್ರಹ ಮಗುವಿನ ಮಾಡಿನಲ್ಲಿ ಅಜ್ಞಾನದ ಕತ್ತಲನ್ನು ಹೋಗಲಾಡಿಸಿ ಸುಜ್ಞಾನದ ಬೆಳಕನ್ನ ಬೆಳಗುವ ಉದ್ದೇಶದಿಂದ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾ ಇದ್ದಾರೆ. ಅಕ್ಷರಾಭ್ಯಾಸಕ್ಕೆ ಮೊದಲಿಗೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು. మే వినడానికి బాగా చదువు రావాలి, సద్బుద్ధి సుగ్రహణ నుంచి అక్షరాభ్యాసిస్తున్నారు. మొదటి సంకల్పం చేయాలి. సంకల్పವನ್ನು ಮಾಡಿಕೊಳ್ಳಿ. ಹೇಳಿ ಮಮ ಉಪಾತ್ತ ಪೂರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಶ್ರೀ ಶಾರದಾ ಪರಮೇಶ್ವರಿ ಸನ್ನಿಧೌ ಮಮ. ಮಗು ಗಂಡಾಗಿದ್ದಲ್ಲಿ ಕುಮಾರಸ್ಯ ಅಂತ ಹೇಳ್ಕೊಡಿ, ಹೆಣ್ಣಾಗಿದ್ದಲ್ಲಿ ಕುಮಾರ್ಯ ಅಂತ ಹೇಳಿ ಮಗುವಿನ ನಕ್ಷತ್ರ ರಾಶಿ ಹೆಸರನ್ನ ಹೇಳ್ಕೊಡಿ. ನಕ್ಷತ್ರ ರಾಶಿ ಗೊತ್ತಿದೆ ಮಗುವಿನ ಹೆಸರನ್ನ ಹೇಳ್ಕೊಡಿ. విధాన్ని కుమారుడు అంటే కుమారస్య అని చెప్పండి. తర్వాత నక్షత్ర రాశి పేరు చెప్పాలి. కుమారుడు అంటే కుమార్యా అంత చెప్పండి. తర్వాత నక్షత్ర రాశి తర్వాత పేరు చెప్పాలి. నక్షత్ర రాశి తెలియదంటే పేరు చెప్తే చాలు. ನಕ್ಷತ್ರ ರಾಶಿ ಮಗುವಿನ ಗೊತ್ತಿದೆ, ಮಗುವಿನ ಹೆಸರನ್ನ ಹೇಳ್ಕೊಡಿ. ಹೇಳಿ చెప్పండి. సద్బుద్ధి సద్విద్య ప్రాప్త్యర్థం అజ్ఞాన పరిహార పూర్వక సుజ్ఞాన ప్రాప్త్యర్థం శ్రీ శారదా పరమేశ్వరి ప్రసాదేన చింతిత మనోరథ అవాప్త్యర్థం అక్షర అభ్యాసం కర్మ ಕರಿಷ್ಯೆ. ಮಗುವಿನ ಕೈಯಲ್ಲಿ ಅಕ್ಕಿ ತಟ್ಟೆ ಮತ್ತು ಸ್ಲೇಟನ್ನು ಹುಟ್ಟಿಸಿ ಹಿಡಿದುಕೊಳ್ಳಿ. ಅಕ್ಷರ ತಟ್ಟದ తర్వాత ಸ್ಲೇಟ್ ಹುಟ್ಟುಕೊಂಡು ಕಟ್ಟಿಕೊಳ್ಳಿ. ಹೇಳಿ చెప్పండి. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾ ಆರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಮಗುವಿನ ಅಕ್ಷರ ಜ್ಞಾನಕ್ಕಾಗಿ ಸನ್ನಿಧಿಯಲ್ಲಿ ಅಕ್ಷರಾರಂಭವನ್ನು ಮಾಡಿಸುತ್ತಿದ್ದೇನೆ ಎಂದು ಪ್ರಾರ್ಥಿಸಿ ಅಕ್ಕಿ ತಟ್ಟೆ ಮತ್ತು ಸ್ಲೇಟನ್ನು ಹುಟ್ಟಿಸಿ ನಮಸ್ಕಾರವನ್ನು ಮಾಡಿಕೊಳ್ಳಿ. సద్బుద్ధి చంద్రాన్ని అక్షరాభ్యాసిస్తున్నాను ప్రార్థన చేసి అక్షరం తట్టడం తర్వాత స్లేట్ రెండు ముట్టుకొండు దండం పెట్టాలి. ನಮಸ್ಕಾರ ಮಾಡಿಸಿಕೊಂಡ ನಂತರ ಸ್ಲೇಟು ಬಳಪವನ್ನು ಕೆಳಗಡೆ ಇಟ್ಕೊಂಡು ಅಕ್ಕಿ ತಟ್ಟೆಯನ್ನು ಕೈಯಲ್ಲಿ ಹಿಡಿದುಕೊಳ್ಬೇಕು. నమస్కారం చేసిన తర్వాత అక్షరం తట్టలు పైన తీసుకోవాలి. స్లేటు తర్వాత చాపీస్ కిందగా పెట్టండి. అక్షరం తట్టలు లోపల ఏమి పసుపు కొమ్ము ఉంది, అది ఆ బిడ్డలకి ఇచ్చి పట్టుకొంటూ రాసాలి. ఆ పాపానికి ఇచ్చి పట్టుకొంటూ ರಾಸಾಲಿ. ಅದನ್ನೇನು ಅರಿಶಿನ ಕೊಂಬಿದೆ, ಆ ಅರಿಶಿನ ಕೊಂಬನ್ನ ಮಗುವಿನ ಕೈಯಲ್ಲಿ ಕೊಟ್ಟು ಅದನ್ನು ಹಿಡಿಸಿ ಬರೆಸಬೇಕು. ಗಮನಿಸಿ, ಮಗುವಿನ ಕೈಯಲ್ಲಿ ಅರಿಶಿನ ಕೊಂಬನ್ನು ಹಿಡಿಸಿ ಬರೆಸಲಿಕ್ಕೆ ಆಗದೇ ಇದ್ದಾಗ ಪೋಷಕರಾಗಿರತಕ್ಕಂಥ ನೀವೇ ಮಗುವಿನ ಕೈಯಲ್ಲಿ ರೂಪಿಸಿ ಬರೆಯಿರಿ.
ಕೊನೆಯಲ್ಲಿ 4 ಅಕ್ಷರಗಳನ್ನು ಮಾತ್ರ ಕಡ್ಡಾಯವಾಗಿ ಗೋವಿನ ಕೈಯಲ್ಲೇ ಬರೆಸಬೇಕಾಗುತ್ತೆ. ಸಾಧ್ಯವಾದರೆ ಬರೆಸಿ. ಶ್ರೀ ಗುರುಭ್ಯೋ ನಮಃ. మీ ముందుగా బోర్డు ఉంది, చూసి రాసవచ్చు. ನಿಮ್ಮ ముందుಗಡೆ ಬೋರ್ಡ್ ಕೂಡ ಇದೆ, ನೋಡಿಕೊಂಡು ಕೂಡ ಬರೆಸಬಹುದು. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ನಿಮ್ಮ ಮಗುವಿಗೆ ಗುರುವಿನ ಆರೋಗ್ಯಕ್ಕಾಗಿ ಶ್ರೀ ಗುರುಭ್ಯೋ ಅಂತ ಅಂದುಕೊಂಡು ಬರೆಸಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಶ್ರೀ ಗಣೇಶಾಯ ನಮಃ. ಮಹಾಗಣಪತಿ ಅನುಗ್ರಹಕ್ಕಾಗಿ ಶ್ರೀ ಗಣೇಶಾಯ ನಮಃ ಅಂತ ಹೇಳಿ ಶ್ರೀ ಗಣೇಶಾಯ ಅಂತ ಬರೆಸಿ. ಶ್ರೀ ಗಣೇಶಾಯ ನಮಃ. ಶ್ರೀ ಶಾರದಾಯೈ ನಮಃ. ಶ್ರೀ ಶಾರದಾಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಶ್ರೀ ಶಾರದಾಯೈ ನಮಃ. ಶ್ರೀ ಶಾರದಾಯೈ ನಮಃ ಬರೆಸಿದ ನಂತರ ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಶಾರದಾಯ ರಾಯನ ತರುవాత ಶ್ರೀ ಸರಸ್ವತ್ಯೈ ನಮಃ ರಾಯಾರಿ. ಶ್ರೀ ಶಾರದಾಯ ನಮಃ ಬರೆಸಿದ ನಂತರ ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಸರಸ್ವತಿ ನಮಃ ಬರೆಸಿದ ನಂತರ ನಿಮ್ಮ ಗುರುದೇವರನ್ನು ಸ್ಮರಿಸಿಕೊಂಡು ಗುರುದೇವರ ಹೆಸರನ್ನು ಬರೆಸಿ. శ్రీ సరస్వతి రాయిన తర్వాత మీ గురుదేవరాన్ని స్మరణం చేసి గురుదేవర పేరు రాయాలి. శ్రీ సరస్వత్యై నమః బರೆಸಿದ ನಂತರ ನಿಮ್ಮ ಗುರುದೇವರ ಹೆಸರನ್ನು ಬರೆಸಿ ಗುರುದೇವರ ಹೆಸರನ್ನು ಸ್ಮರಣೆಯೊಂದಿಗೆ ಬರೆಸಿಕೊಂಡ ನಂತರ ಅಕ್ಕಿಯ ಕಟ್ಟೆ ಮೇಲೆ ಮಗುವಿನ ಕೈಯಲ್ಲಿ 4 ಅಕ್ಷರಗಳನ್ನು ಹೇಳಿಸಿಕೊಳ್ಳುತ್ತಾ ಬರೆಸಬೇಕು. ಅಕ್ಷರ ಕಟ್ಟಲು ಈ ಗುರುದೇವರ పేరు రాసిన తర్వాత 4 అక్షరాలు ఈ చెప్పబడ్డ రాసాలి. ನಿಮ್ಮ ಮಾತೃಭಾಷೆಯ ವರ್ಣಮಾಲೆಯ ಮೊದಲ 4 ಅಕ್ಷರಗಳು గురుదేవర పేరు రాసిన తర్వాత 4 అక్షరాలు చెప్పబడ్డ రాసాలి. ಅಕ್ಕಿಯ ಕಟ್ಟೆ ಮೇರೆಗೆ ಮಗುವಿನ ಕೈಯಲ್ಲಿ 4 ಅಕ್ಷರಗಳನ್ನು ಏರಿಸಿ ಬರೆಸುವುದು. ಅಕ್ಷರ ಕಟ್ಟಲು అక్షర కట్టలు మొదటి రాసుకోండి. అక్కియ కಟ್ಟೆ ಮೇಲೆ ಮಗುವಿನ ಕೈಯಲ್ಲಿ ಅಕ್ಷರಗಳನ್ನು ಬರೆಸಿಕೊಂಡಿದ್ದರೆ ಅಕ್ಕಿ ಕಟ್ಟೆಯ ಕೆಳಗೆ ಇಟ್ಕೊಂಡು ಸ್ಲೇಟು ಕಡಪವನ್ನು ತೆಗೆದುಕೊಳ್ಳಿ. అక్షర కట్టలో అక్షర రాయిన తర్వాత అక్షర కట్టల కిందన పెట్టండి. స్లేటు తర్వాత చాక్ పీస్ తీసుకోవాలి. ಸ್ಲೇಟಿನಲ್ಲಿ ಮೊದಲಿಗೆ ಮೇಲ್ಭಾಗದಲ್ಲಿ ಶ್ರೀ ಅಂತ ಬರೆಸಿ ಸ್ಲೇಟಲು ಮೊದಟಿ ಪೈನ ಶ್ರೀ ಅಂತ ರಾసుకోవాలి. ಸ್ಲೇಟಿನಲ್ಲಿ ಮೊದಲಿಗೆ ಶ್ರೀ ಅಂತ ಮೇಲ್ಭಾಗದಲ್ಲಿ ಬರೆಸಿ ಅದರ ಕೆಳಭಾಗದಲ್ಲಿ ಶ್ರೀ ಗುರು ಗಣೇಶಾಯ ನಮಃ. ಸ್ಲೇಟಿನಲ್ಲಿ ಮೇಲ್ಭಾಗದಲ್ಲಿ ಶ್ರೀ ಅಂತ ಬರೆಸಿ ಅದರ ಕೆಳಭಾಗದಲ್ಲಿ ಶ್ರೀ ಗುರು ಗಣೇಶಾಯ ನಮಃ. స్లేటలో మొదటి శ్రీ ಅಂತ పైన రాసుకొని కిందగా శ్రీ గురు గణేశాయ నమః రాసుకోవాలి. ಅದರ ಕೆಳಭಾಗದಲ್ಲಿ ಶ್ರೀ ಶಾರದಾಯ ನಮಃ ಅಂತ ಬರೆಸಿ ಶ್ರೀ ಗುರು ಗಣೇಶಾಯ ನಮಃ ಬರೆಸಿದ ನಂತರ ಅದರ ಕೆಳಭಾಗದಲ್ಲಿ ಶ್ರೀ ಶಾರದಾಯೈ ನಮಃ. ಶ್ರೀ ಗುರು ಗಣೇಶಾಯ ನಮಃ ರಾಸುವಂತ తర్వాత కిందగా శ్రీ ಶಾರದಾಯ ನಮಃ ರಾసుకోవాలి. ಶ್ರೀ ಶಾರದಾಯ ನಮಃ ಬರೆಸಿದ ನಂತರ ಕೊನೆಯಲ್ಲಿ 4 ಅಕ್ಷರಗಳನ್ನು ಹೇಳುತ್ತಾ ಬರೆಸಿ ಅಂತ ಏಳಿಸಿ ಕೊಡುತ್ತಾ ಬರೆಸಬೇಕು. ಶ್ರೀ ಶಾರದಾಯ ನಮಃ ರಾಸಿದ తర్వాత 4 అక్షరాలు చెప్పబడ్డ రాసాలి.
ಸ್ಲೇಟಿನಲ್ಲಿ ಮೊದಲಿಗೆ ಶ್ರೀ ಗುರು ಗಣೇಶಾಯ ನಮಃ, ನಂತರ ಶ್ರೀ ಶಾರದಾಯ ನಮಃ ಬರೆಸಿಕೊಂಡು ನಂತರ 4 ಅಕ್ಷರಗಳನ್ನು ಅವರಿಗೆ ಹೇಳಿಕೊಡುತ್ತಾ ಬರೆಸಬೇಕು. ಶ್ರೀ ಶಾರದಾಯ ನಮಃ తర్వాత 4 అక్షరాలు తప్పకుండా రాసాలి. గణేశాయ నమః. గణేశాయ నమః. మగువిన కైಯಲ್ಲಿ ಅಕ್ಷರಗಳನ್ನು ಬರೆಸಿಕೊಂಡಿದ್ದರೆ ಅಕ್ಕಿ ಮತ್ತು ಸ್ತ್ರೀಗೆ ಮಗುವಿನ ಕೈಯಲ್ಲಿ ಮಕ್ಕಳನ್ನು ಮುಗಿಸಿ ನಮಸ್ಕಾರ ಮಾಡಿಕೊಂಡು ಕೆಳಗಡೆ ಇಟ್ಕೊಳ್ಳಿ. స్లేటులో అక్షరం రాయిన తర్వాత అక్షరం కట్టలో తర్వాత స్లేటు 2 ముట్టుకొని ఒకసారి నమస్కారం చేయాలి. దండం పెట్టండి. దండం పెట్టిన తర్వాత ఆత్మను చేయాలి. ನಮಸ್ಕರಿಸಿಕೊಂಡ ನಂತರ ಅಕ್ಕಿ ಕಟ್ಟೆಯನ್ನು ಸ್ಲೇಟನ್ನು ನೆಲದ ಮೇಲೆ ಇಟ್ಕೊಂಡು ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ. ಪ್ರಾರ್ಥನೆ చేయాలి. ಹೇಳಿ ಅನ್ವಾಹಂ ಅನ್ವಾಹಂ ಕೃಪಯ ದೇವಿ ಪರಮೇಶಿ ಪ್ರಸೀದನೆ ಅಭೀಷ್ಟ दानातु देवेशि चतुरानन वल्लभे विद्यां देहि धनं देहि यशो देहि शुभां मतिं देहि लक्ष्मीं शुभां मातः सुप्रसन्ना च भारती शारदा शारदां भोज वदना वदनां भुजे सर्वदा सर्वदास्माकं सन्निधिं सन्निधिं क्रियातु श्री शारदा परमेश्वर्यै नमः. सद्बुद्धि सद्विद्या प्राप्ति गुरु प्रार्थयामि नमस्करोमि. ವಿದ್ಯಾಧಿದೇವತೆಗಳಂತಹ ಶಾರದಾ ಪರಮೇಶ್ವರಿಯ ಸನ್ನಿಧಿಗೆ ಬಂದು ನಿಮ್ಮ ಮಗುವಿಗೆ ಶ್ರದ್ಧಾಭಕ್ತಿಗಳಿಂದ ಅಕ್ಷರಾಭ್ಯಾಸವನ್ನು ಮಾಡಿಸಿದೆ. ನೀವು ಆಸಕ್ತಕ್ಕಂಥ ಅಕ್ಷರಾಭ್ಯಾಸ ಸಂಪೂರ್ಣ ಸಫಲತೆಯಿಂದ ಬಂದು ನಿಮ್ಮ ಮಗುವಿಗೆ ಒಳ್ಳೆಯ ವಿದ್ಯೆ ಒಳ್ಳೆಯ ಬುದ್ಧಿಯ ಅನುಗ್ರಹ ಆಗಿ ಮುಂದೆ ನಿಮ್ಮ ಮಗು ಉತ್ತಮ ವಿದ್ಯಾವಂತರು ಬುದ್ಧಿವಂತರ ಯಶೋವಂತರಾಗಿ ಯೋಗ ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೆಯ ಹೆಸರನ್ನು ತಂದುಕೊಳ್ಳುವಂತೆ ಅಮ್ಮನವರಲ್ಲಿ ಪೂರ್ವಕವಾಗಿ ಪ್ರಾರ್ಥಿಸಿಕೊಂಡು ನಮಸ್ಕಾರವನ್ನು ಮಾಡಬಹುದು. బాగా చదువురావాలి, సద్బుద్ధి సద్విద్యారామే భక్తిగా ప్రార్థన చేశారు. ಪ್ರಾರ್ಥಿಸಿ ನಮಸ್ಕರಿಸಿದ ನಂತರ ಅಕ್ಕಿ ತಟ್ಟೆಯನ್ನ ಸಾಲಿನಲ್ಲಿ ಬಂದು ಮಗುವಿನ ಕೈಯಲ್ಲಿ ಅಮ್ಮನವರಿಗೆ ಸಮರ್ಪಣೆ ಮಾಡಿಸಿ ప్రార్థన చేసుకున్న తర్వాత అక్షరకట్టలు లైన్లో వచ్చి అమ్మవారి దగ్గర సమర్పణం చేయాలి. After